ಬ್ಯಾಗ್ ಅಲ್ಲೇ ಇಕ್ಕಿದ್ದೀನಿ. ನೋಡೋಣ, ನನಗಂತೂ ಎಲ್ಲಿಗೆ ಹೋಗ್ಬೇಕು ಅಂಬೋದು ಗೊತ್ತಾಗ್ತಾ ಇಲ್ಲ. ಅಲ್ಲಿಗೆ ನಾನು ಹೋಗಿದ್ದೀಯಾ, ಇವಾಗ ಜನ ಒಂಥರ ಮಾತಾಡ್ತಾರೆ. ಅಲ್ಲಿಗೇನಾದರೂ ಹೋಗಿ ನಾನು ಇರ್ತೀನಿ ಅಂತಂದರೆ ಇವಾಗ ಇದ್ದಿದ್ದನ್ನು ಇನ್ನೂ ಕೆಟ್ಟದಾಗ ಮಾತಾಡ್ತಾರೆ. ಏನು ಮಾಡೋದಪ್ಪ, ಮನೆಯಾಗ್ಲಾರೆ ಹಿಂಗೆ ಮಾತಾಡಿರೆ ಹೊರ್ಗಿನ ಜನ ಇನ್ನು ಹೆಂಗೆ ಮಾತಾಡ್ಬೋದು ನನ್ನ ಬಗ್ಗೆ? ಅಲ್ಲೇ ಎಲ್ಲನ ಒಳಗೆ ಹಾಕಿರೋದನ್ನ ಎಲ್ಲ ನಿನ್ಕೊಂಡು ನೋಡ್ತಾರೆ ಏರಿಯಾದಾಗ್ಲಾರೆಲ್ಲನ. ಏನಂದ್ರೆ ಅವ್ರು ಮಾಡೋದು ಕಾಮಲ್ಲ ಅಲ್ಲ. ಅವ್ರೇನ ನೋಡಿದ್ರ ನಾನು ತಪ್ಪು ಮಾಡಿರೋದನ್ನ ನೋಡ್ದಲ್ಲ ಹೆಂಗೆ ಮನೆಯಿಂದ ಹೊರಗೆ ಹಾಕಿದ್ರು ಅಂಬದು ನನಗೆ ಅದೇ ಬೇಜಾರು. ಏನೋ ಮಾತಾಡ್ತಾರೆ ಇವರೆಲ್ಲನ. ನೋಡಿ ನಾಗಮಂಟಿ ಜಾನಕಿ ಎಲ್ಲರೂ ಇಲ್ಲಿ ಮಾತಾಡ್ತಾ ಇದ್ದಾರೆ. ನೋಡೋಣ ಏನು ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊಂತೀನಿ. ಯಪ್ಪ ಯಪ್ಪ ಯಪ್ಪ, ಜನ ಅಂತ ಇವಾಗ ನನ್ನ ಬಗ್ಗೆ ಹಂಗೆ ಹೆಂಗೆ ಮಾತಾಡ್ತಾ ಇಲ್ಲ. ಆ ಜೀವಿತ ಏನು ಬುದ್ಧಿ ಕಲ್ತ್ಕೊಂಬನ ಅಂತ ಇದ್ದಾಳೋ ಏನೋ ನಾಗಮಂಟಿ ಅಲ್ವೇ? ಅವಳದೆ ಅಂತ ಬುದ್ಧಿ ಅಮ್ಮ. ಅವಳು ಬುದ್ಧಿ ಕಲ್ತ್ಕೊಂಬಲ್ಲ, ಅವಳು ಹಣೆ ಬಾರ ಇಷ್ಟೇನೆ. ಅವಳೆಲ್ಲಿ ಬುದ್ಧಿ ಕಲ್ತ್ಕೊಂತಾಳ್ತಾಗ? ಅವಳು ಬುದ್ಧಿ ಕಲ್ತ್ಕೊಂಡಂಗೇನೆ ಚೆನ್ನಾಗಿದ್ದಂಗೆನೆ. ಅವನು ಯಾರನ ಬೆಂಗಳೂರಿಂದ ಬಂದವನಂತೆ, ಒಟ್ಟನು ಇಲ್ಲೆಲ್ಲ ಹೊಲಪಲ ಎಲ್ಲ ಮಾಡಿಸ್ತೀನಿ ಅಂತೇಳಿ ಬಂದವನಂತೆ. ಅವನಿನ್ನ ಮದುವೆ ಆಗಿಲ್ವಂತೆ. ಅವರಪ್ಪ ಅವರಮ್ಮ ಎಲ್ಲ ಬೆಂಗಳೂರಾಗ ಇದ್ದಾರಂತೆ, ಅವನ ಒಬ್ಬನೇ ಇದ್ದಾನಂತೆ. ಇಲ್ಲಿ ಮನೆ ಎಲ್ಲ ತಗೊಂಡು ಹೊಲ ತಗೊಂಡು ಎಲ್ಲ ಒಂದು 10-20 ಎಕರೆ ಹೊಲ ತಗೊಂತಾನಂತಮ್ಮ. ತಗೊಂಡು ಎಲ್ಲ ಯಾತೇತ ಮಾಡ್ತಾನಂತ ಒಟ್ಟನು. ನೋಡಮ್ಮ ಅಂತನ್ನ ದುಡ್ಡಿರನ್ನಾಲಿ ಎಲ್ಲಿ ಜೊತೆ ಮೀಗಳು ಯಾವನಾತು ದುಡ್ಡಿರೋರ ಮೇಲೆ ಕಣ್ಣು ಹಾಕ್ಬಿಡ್ತಾಳೆ ಕಣೆ ಅವಳು. ಅದು ಇದು ಅವ್ರ ಇರ್ತಾ ಕಿತ್ಕೊಂಡು ಮಡವೆ ವಸ್ತ ಮಾಡಿಸ್ಕೊಂಬಕ್ಕೆ ದುಡ್ಡಿರೋರ ಮೇಲೆ ಕಣ್ಣು ಹಾಕ್ಬಿಡ್ತಾಳೆ ಕಣೆ ಜಾನಕಿ. ಮತ್ತೆ ಹೇಳು, ಅವಳ್ದಂಥ ಬುದ್ಧಿನೇ. ಅದಕ್ಕೆ ಮತ್ತೆ ಅವಳನ್ನ ಮನೆಯಾಗ್ಲಾರು ನಂಬಲ್ಲ, ಅವಳ ಬುದ್ಧಿ ಸರಿ ಇಲ್ಲ ಅಂತ. ಯಾರನ್ನಾತು ದುಡ್ಡಿರೋರ್ನ ನೋಡ್ಕೊಬಿಡ್ತಾಳೆ. ನೋಡಮ್ಮ, ಅವ್ರು ಎಲ್ಲಿ ಸಿಕ್ಕಿದ್ರೆ ಇವಳಿಗೆ ಮನೆ ಕೆಲ್ಸಕ್ಕಂತ ಹೋಗಕ್ಕೆ ನಿಂತ್ಕೊಂಡು ಎಂಥ ಕೆಲಸ ಮಾಡ್ತಾ ಇದ್ದಾಳೆ ನೋಡು. ಅದಕ್ಕೆ ಮತ್ತೆ ಏನೋ ನೋಡಿರೋದಕ್ಕೆ ತಗ ಅವ್ನ ಗಂಡ ಮನೆಯಿಂದ ಹೊರಗೆ ಕಳಿಸಿರೋದು ಅದೇ ಮಾತಿ. ಏನೋ ನೋಡ್ತಲ್ಲ, ಯಾರು ಸುಮ್ಮನೆ ಮಾತಾಡಲ್ಲ, ನೋಡಿ ಮಾಡಿನೇ ಮಾತಾಡೋದು. ನೋಡಮ್ಮ, ಅಲ್ಲಿಗೆ ಮನೆ ಕೆಲಸಕ್ಕೆ ಹೋಗ್ಬೇಡ ಅನ್ನಂತೆ. ಇಲ್ಲ ನಾನು ಅಲ್ಲಿಗೆ ಹೋಗೋದು ಅಂತ ಓದ್ಲಂತೆ. ಚೆನ್ನಾಗಿ ದುಡ್ಡಿರೋನಲ್ಲ ಕಂಡ್ಕೊಂಡವಳೆ. ದುಡ್ಡಿರೋನ ಹಾಕ್ಬಿಟ್ರೆ ಏನಿಲ್ಲ, ಅವಳೇನು ದುಡ್ಡಿರೋನ ಒಬ್ರು ಬಿಡಲ್ಲ. ಯಾರನ್ನ ಸಿಗ್ಲೋಳು ಅಂತೇಳಿ ದುಡ್ಡು ಕಾಸು ಮಸ್ತಾಗೈತಂತೆ. ಇಲ್ಲಿಗೆ ಬೇರೆ ಬಂದವನೇ ಎಲ್ಲ ಚೆನ್ನಾಗಿ ಮಸ್ತಾಗೈತಂತೆ. ಅದಕ್ಕೆ ಅವ್ನ ನಾಳೆನೇ ಪರಿಚಯ ಮಾಡ್ಕೊಂಡು ಮನೆ ಕೆಲ್ಸಕ್ಕಂತ ಹೋಗ್ಕೊಂಡು ಹಿಂಗೆ ಮಾಡಕ್ಕೆ ನಿನ್ಕೊಂಡವಳೆ. ಒಳ್ಳೆಳಲ್ಲ, ಇವಳು ಬುದ್ಧಿನೇ ಸರಿ ಇಲ್ಲ, ಇವಳು ಒಳ್ಳೆಳಲ್ಲ. ಇವಳನ್ನ ಯಾರು ನಂಬಲ್ಲ. ಇವಳು ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೂ ಇವಳನ್ನ ಯಾರು ನಂಬಲ್ಲ. ಅಲ್ಲೇನೆ ಅವಳಿಗೆ ಅಂತ ಬಿರುದು ಬಂದುಬಿಟ್ಟೈತೆ. ಒಳ್ಳೆಳಲ್ಲ, ಇವಳು ಇಂಥ ಕೆಲಸ ಮಾಡ್ತಾಳೆ ಅಂತೇಳಿ ಅವಳಿಗೆ ಅಲ್ಲೇ ಬಿರುದು ಬಂದುಬಿಟ್ಟೈತೆ. ಮತ್ತೆ ಎಲ್ಲರೂ ಹಂಗೆ ಅಂಬದೇ, ದುಡ್ಡಿರೋರ್ನ ಒಬ್ರು ಬಿಡಲ್ಲ ಅವಳು ಅಂತಾರೆ. ಬಿಡು, ಅವ್ರಿಗೆ ಗೊತ್ತಾಗಬೇಕಮ್ಮ, ಯಾರು ಹೇಳೋದು ಅಲ್ಲ. ಹೋಗ್ತಾ ಇದ್ದಾಳೆ, ನಾವು ನೋಡಲೇ ಇಲ್ಲ. ಏನಾರ ಕೇಳಿಸ್ಕೊಂಡ್ಲೆ ಕೇಳಿಸ್ಕೊಂಡ್ಲ ಬಿಡು. ನಾವೇನೇನು ಇಲ್ಲದ್ದೇನು ಹೇಳಿಲ್ಲ, ಇರೋದನ್ನೇ ಹೇಳಿರೋದು. ಇಲ್ಲದ್ದೇನ ಮಾತಾಡಿದ್ರೆ ಬಿಡಪ್ಪ, ಇಲ್ಲದ್ದು ಮಾತಾಡಿದವಿ ಅನ್ಬೋದಾಗಿತ್ತು, ಇರೋದನ್ನೇ ಮಾತಾಡಿರೋದು. ಈಗ ನಾನು ನೀನು ನಂಬ್ತಾರೆ ಯಾರನ್ನ ಊರಾಗೆ? ಯಾರು ನಂಬಲ್ಲ ಅಂತ ಕೆಲಸ ಮಾಡಾರನೇ ಅಂಬೋದು. ಅವಳು ಸರಿ ಇಲ್ಲ ಅಂತ ಅವಳನ್ನೇ ಅಂಬೋದು. ಕೇಳಿಸ್ಕೊಂಡ್ರಿ ಕೇಳಿಸ್ಕೊಂಡ್ಲ ಬಿಡು, ನನಗೂ ಎಂಬ ಇಲ್ಲ. ನಾನು ಏನಾನ ಕೇಳಿರೆ ನೀನು ಸರಿ ಇಲ್ಲ, ನೀನು ಅಂತ ಬದುಕು ಮಾಡಿದ್ಯಾ, ಫಸ್ಟ್ ಸರಿಯಾಗಿರ್ಬೇಕು ಕಣೆ, ಸರಿಯಾಗಿದ್ದು ಮಾತಾಡಬೇಕು ಅಂತೀನಿ. ಸರಿಯಾಗಿ ಹೇಳ್ತೀನಿ, ನಾನೇನು ಹಂಗೆ ಹೇಳೋದು. ಸರಿಯಾಗಿ ಹೇಳ್ತೀನಿ, ನೀನು ಸರಿಯಾಗಿ ಮಾತಾಡಬೇಕು, ನೀನು ಸರಿಯಾಗಿರ್ಬೇಕು ಅಂತ ಹೇಳ್ತೀನಿ. ಅವಳು ಮಾತಾಡಕ್ಕೆ ಮಾಕಿಲ್ಲ ಅವಳು. ಅದಕ್ಕೆ ಮತ್ತೆ ಯಾರು ಕೂತು ಅವಳು ಮಾತಾಡಕ್ಕೆ ಹೋಗಲ್ಲ. ಅವಳನ್ನ ತಿರುಗಿಸಿ ಅಂತಾರೆ, ನೀನು ಸರಿ ಇಲ್ಲ ಕಣೆ ಅಂತ ಅಂತಾರೆ ತಿರುಗಿಸಿ. ಅದಕ್ಕೆ ಮತ್ತೆ ಅವಳು ಯಾರ್ತಾಗ ಮಾತಾಡಕ್ಕೆ ಹೋಗಲ್ಬಾ. ನಾನು ಪಾಪ ಎದ್ದೇನ ನೋಡ್ತೀನಿ ನಡಿ. ಕೇಳಿಸ್ಕೊಂಡ್ಲೆ ಅವಳು, ಕೇಳಿಸ್ಕೊಂಡ್ರೆ ಅವಳಿಗೆ ಅರಿವಾಗುತ್ತೆ. ಅವಳು ನೂರಾಗೆಲ್ಲ ಹಂಗಂಬದೆ, ದುಡ್ಡಿರೋರು ಒಬ್ಬರು ಬಿಟ್ಟಿಲ್ಲ ಅವಳು ಅಂತಾಳೆ. ನಾನು ಯಾರ ಪಾರಿ ನೋಡ್ದೆ ಅಂತ ಪಾರಿ ನೋಡ್ಕೊಂಡು ಮದುವೆ ಆದ್ಲು ಅಂತಲೇನೆ ಮಾತಾಡೋದು ಅವಳನ್ನ. ಅವಳೆಲ್ಲರೂ ಹಂಗೆ ಮಾತಾಡೋದು, ಎಲ್ಲರೂ ಹಂಗೆ ಮಾತಾಡೋದು ಅವಳು. ಯಾಕ್ರಕಮ್ಮ ಹಂಗೆ ನಿಮ್ಮ ಮನೆ ಕಡೆಗೆ ಯಾಕೆ ಬಾಯಿ ಆಗ್ತಿತ್ತು? ಆಗ ಅವಳು ಜೀವಿತ ಗಂಡ ಬಂದಿಲ್ಲ ಇದ್ದಾರಲ್ಲಮ್ಮ. ಆಗ ಅವರು ಅವಳೇನೋ ಬೇಡ ಅಂದ್ರೂ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳಂತೆ. ಯಾರ ಬೆಂಗಳೂರನ್ನ ಒಬ್ಬ ಹುಡುಗ ಬಂದು ಇಲ್ಲಿ ಆತ ಹೊಲ ತಗೊಂಡು ಒಟ್ಟನು ಇಲ್ಲೆಲ್ಲ ಜಮೀನೆಲ್ಲ ತಗೊಂತ ಇದ್ದಾನಂತೆ. ಅಲ್ಲೇ ಅವನ ಮೇಲೆ ಕಣ್ಣು ಹಾಕೊಂಡು ಹೋಗ್ತೀಯನೇ ನೀನು, ಅವನಿಗೂ ನಿನಗೂ ಏನೋ ಸಂಬಂಧ ಐತೆ ಕಣೆ ಅಂತ ಗಂಡ ಗಲಾಟೆ ಮಾಡಿ ಮನೆಯಿಂದ ಹೊರಕಾಗ್ತ. ಅದಕ್ಕೇನೆ ಬಾಯ್ ಮಾಡ್ತಾ ಇದ್ದು. ಇವಳು ನ್ಯಾಯಾಗಿರ್ಬೇಕಾ? ಮನೆಯಿಂದ ನ್ಯಾಯ ಪಂಚಾಯತಿ ಮಾಡಿ ಬಿಟ್ಟವ್ರಿ. ನ್ಯಾಯಾಗಿಲ್ದಲ್ಲೇ ಇಂಥದ್ದು ಮಾಡ್ಕೊಂಡು ಕೂತ್ಕೊಂಡವ್ರು ತಗ. ಇವಳು ಒಳ್ಳೆಳಲ್ಲ ಕಣೆ, ನೀನೇನ ನೋಡಮ್ಮ. ಅಂದರೆ ಏನೋ ಮಾಡಿದ್ರೆ ಕಣೆ ಮಾತಾಡೋದು. ಏನೋ ಮಾಡಲಿಲ್ಲ ಅಂದ್ರೆ ಅದು ಯಾಕೆ ಮಾತಾಡ್ತಾರೆ ಹೇಳು? ಹುಡುಗಿ ತಡ ಇಲ್ಲ, ಹಂಗೆ ಬಂತು ಅದು ಯಾವುದೋ ಹುಡುಗ ಅಂತ ಅವಾಗ ಮದುವೆ ಆಗಿತ್ತು ಅಂತ ಹೇಳತ್ತ. ದುಡ್ಡಿರೋರಂತ ಹೋಗ್ಬಾರ್ದು ಯಾವತ್ತೂ. ನಮ್ಮ ಮನೆಗೆ ನಾವು ಗಂಡರು ಮಕ್ಕಳು ಅಂತ ಸೆನಕಿರ್ಬೇಕು, ದುಡ್ಡು ಐತೆ ಅಂತಾಗೆ ಅಂತೇಳಿ ಯಾವತ್ತೂ ಹೋಗ್ಬಾರ್ದು. ಅದು ಯಾವತ್ತೂ ಎಲ್ಲಿ ಹೋಗ್ಬೇಕಾ ಅಲ್ಲಿ ಹೋಗುತ್ತೆ. ನಾವೊಬ್ರು ತಕ್ಕಿದ್ಕೊಂಬಂದಿದ್ದು, ನಮ್ಮ ಮಕ್ಕಳು ನಮ್ಮೊಬ್ಬರೆಲ್ಲನ ಕಳೀತಾರೆ. ನಾಳೆ ದಿನ ಅವಳಿಗೂ ಒಬ್ಬ ಮಗ ಆದರೆ ನಾಳೆಗೆ ಅವಳಿಗೂ ಏನೋ ಒಂದಿನ ಎಲ್ಲೋ ಒಂದು ಕಡೆಗೆ ಹೋದೇ ಹೋಗುತ್ತೆ. ಹೋಗ್ದಂಗಂತೂ ಇರಲ್ಲ, ಎಲ್ಲಾದ್ರೂ ಹೋಗೇ ಹೋಗುತ್ತೆ.
ಇವಳು ನ್ಯಾಯದಾಳಲ್ಲ ತಗ, ಇವಳು ನ್ಯಾಯದಾಳಾಗಿದ್ರೆ ಅವನ ಯಾಕೆ ಗಂಡ ಹಂಗಾಡನ್. ಅವ್ನ ಪಾಪ ಕಷ್ಟಪಟ್ಟು ದುಡಿತಾನೆ ಕಣೆ, ಇವಳೆ ಒಳ್ಳಾಳಲ್ಲ. ಅವ್ನ ಪಾಪ ಎಗ್ರೆಸು ಗೋಬಿ ಅಂಗಡಿ ಮಾಡ್ಕೊಂಡು ಅವನು ಗನ ದುಡಿತಾನೆ, ಇವಳೆ ಕಣೆ ಒಳ್ಳಾಳಲ್ಲ. ಬರೀ ಅಂತ ಆಟಕ್ಕೆ ನಿಂತ್ಕೊಂತಾಳೆ. ಆಯ್ಗೊಳೆ ದುಡ್ಡಿರೋರ್ನೊಬ್ರು ಬಿಡಲ್ವೇ, ಬರೀ ದುಡ್ಡು ದುಡ್ಡು. ದುಡ್ಡು ದುಡ್ಡು ದುಡ್ಡು. ಇವಳು ಮಜಾ ಮಾಡೋಕ್ಕೆ ಸ್ಟೈಲ್ ಮಾಡ್ಕೊಂಡು ಅಲ್ಲೂ ಇಲ್ಲಿ ಇವಳೆಲ್ಲನ ಲೆವೆಲ್ ಕೇಳ್ತಾಳೆ. ಲೆವೆಲ್ಲು ಅಲ್ಲೂ ಇಲ್ಲೂ ಕಾರ್ನಾಗ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಹಂಗೆ ನಂಗೆ ಸ್ಟ್ಯಾಂಡರ್ಡ್ ನೋಡ್ತಾಳೆ ಇವಳು. ಸ್ಟ್ಯಾಂಡರ್ಡು ಬರೀ ಸ್ಟ್ಯಾಂಡರ್ಡ್ ಮಾಡ್ತಾಳೆ ಇವಳು. ತಗ ಅವನಿಗೂ ಇನ್ನೊಂದು ಮದುವೆ ಆಗಿಲ್ವಂತೆ, ಬಂದವನಂತೆ ಅವನು ಮತ್ತೆ ಮನೆ ಕೆಲಸಕ್ಕಂತ ಹೋಗ್ತಾಳಂತೆ. ಮನೆ ಕೆಲಸಕ್ಕಂತ ಹೋಗಿ ಇಂಥದ್ದು ಮಾಡ್ತಾ ಇದ್ದಾಳಂತ ನೋಡಮ್ಮ. ಅದಕ್ಕೆ ಅವನು ಒಟ್ಟು ಬಾಯಿ ಮಾಡ್ತಿ ಅದಾಗಿಂದಾನು ಒಟ್ಟು ಗಲಾಟೆ ಬಾಯಿ ಆಗೋದಲ್ಲ. ಯಪ್ಪ ಊರಾಗಂತೂ ಜನ ನನ್ನ ಬಗ್ಗೆ ಹೆಂಗೆ ಮಾತಾಡ್ತಾರಪ್ಪ ದೇವ್ರೆ, ನನಗೆ ಕೇಳಿಸ್ಕೊಂಬಕ್ಕಾಗ್ತಾ ಇಲ್ಲ ಬಿಡು. ಅಪ್ಪ ದೇವ್ರೆ ನೋಡಿ, ನಾನು ಏನು ತಪ್ಪು ಮಾಡಿಲ್ಲ ಅಂದ್ರೂ, ಅಲ್ಲ ನನಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದ್ರೂ ಯಾವ ಥರ ಕತೆ ಕಟ್ಟಿ ಮಾತಾಡ್ತಾ ಇದ್ದಾರೆ. ಯಪ್ಪ ನನಗಂತೂ ಯಪ್ಪ ಕೇಳಿಸ್ಕೊಂಬಕ್ಕಾಗ್ತಿಲ್ಲ ನನ್ನ ಕಿವಿಯಿಂದನ. ಇವಳೆ ಒಳ್ಳೆಳಲ್ಲ, ಇವಳು ಸರಿ ಇಲ್ಲ ಅಂತಾರೆ ಊರಾಗೆಲ್ಲ ಹಂಗೆ ಅಂಬೋದು. ನಿಮ್ಮ ಆರಮ್ಮನ ಮಗಳು ಜೀವಿತ ಸರಿ ಇಲ್ಲ ಅಂತಾರೆ. ಎಲ್ಲರೂ ಹಂಗೆ ಅಂದಿದ್ದೇಳು. ಎಲ್ಲ ಇವಳು ಸರಿ ಇಲ್ಲ ಅಂತಲೇ ಅಂದಿದ್ದು. ಏನು ಬಿಡಪ್ಪ ಅವನು ಒಳ್ಳೆನಲ್ಲ ಅಂಬಕ್ಕೆ, ಅವನು ಒಳ್ಳೆ ನನ್ನ ಪಾಪ ಮಾರಾಯ ಚೆನ್ನಾಗಿ ದುಡಿತಾನಂತೆ. ಎಲ್ಲ ಪಾಪ ಬಂದು ನ್ಯಾಯ ಪಂಚಾಯತಿ ಮಾಡಿ ಕರ್ಕೊಂಡೋಯ್ರ ಅಂತಾರೆ. ಅಪ್ಪರಮ್ಮನ ಹೇಳ್ಬಿಟ್ಟವ್ರಿ ನ್ಯಾಯಾಗಿರ್ಬೇಕಾ ನೋಡಮ್ಮ. ಅಲ್ಲ ಮನೆ ಕೆಲ್ಸಕ್ಕಂತ ಹೋಗಿ ಇಂಥದ್ದೇ ಮಾಡೋದು. ಪಾಪ ಅವ್ನ ಗಂಡ ಒಳ್ಳೆ ಅನ್ಕಣಿ. ಒಳ್ಳೆನೇನೆ. ಇವಳು ಒಳ್ಳೆಳಲ್ಲ. ದುಡ್ಡಿರೋರ್ನ ಒಬ್ರು ಬಿಡಲ್ಲಂತೆ. ದುಡ್ಡು ಐತಲ್ಲ ಮಸ್ತಾಗ ಅಕ್ಕಿ ಹೋಗಿ ಏನು ಬಿಡು ಇವಂದೇನು ಲೆಕ್ಕ ಅಮ್ಮಂಗಿ. ಇವನ್ನ ಇದು ಮಾಡ್ತಾಳಂತೆ ನೋಡಮ್ಮ. ಅವರೇನಮ್ಮ ಆಗ್ತಾರೆ, ನಮ್ಮ ಯಾರೂ ಆಗಲ್ಲ. ಗಂಡ್ರ ಮಕ್ಳು ಅಷ್ಟೇನೆ, ಅವರೆಲ್ಲ 2 ದಿನ ಅಷ್ಟೇ ಕಣಮ್ಮ. ಇವಳಿಗೆ ಏನು ಗೊತ್ತೈತಿ, ಇವಳಿಗೆ ಸುಮ್ಮನೆ ಹೇಳು, ಅವಳು ಬುದ್ಧಿನೇ ಸರಿ ಇಲ್ಲ. ನೋಡು ನನ್ನ ಮಧ್ಯೆ ಅವ್ರ ಮಧ್ಯೆ ಏನೂ ಇಲ್ಲ ಅಂದ್ರೂ ಅವ್ರಿಗೇನು ಜನ ಹೆಂಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಮನೆಗಳವ್ರು ಹೆಂಗೆ ಮಾತಾಡ್ತಾರೆ ಅಂದರೆ ನನ್ನ ಮರ್ಯಾದೆ ಅವ್ರ ಇಟ್ಗೆ ಅವರೇ ಬೀದಿಗೆ ಹಾಕ್ತಂಗೆ ಆಯ್ತು ನಮ್ಮ ಮನೆಗಳವರು. ಇವರೆಲ್ಲ ಹಿಂಗೆ ಮಾತಾಡ್ತಾರೆ ಅಂದರೆ ನನ್ನ ಹೊರ್ಗಿನ ಜನ ಬಿಡ್ತಾರ ಮಾತಾಡೋದ ಅಂತಾರೆ. ಮಾತಾಡ್ತಾರೆ. ನೋಡು ಹೋಗ್ತಾ ಇದ್ದಾಳೆ, ನೋಡು ನೆನೆಸ್ಕೊಂಡು ಐದಕ್ಕೆ ಹೋಗ್ತಾ ಇದ್ದಾಳೆ. ಎಲ್ಲಿ ಹೋಗ್ತಾ ಇದ್ದಾಳೆ? ಬ್ಯಾಗ್ ತೆಗ್ದು ಹೊರಕ್ಕೆ ಎಸ್ತಿದ್ನಂತೆ. ಬ್ಯಾಗ್ ತಗೊಂಡು ಬಂದ್ಲಮ್ಮ. ಅಲ್ಲೆಲ್ಲ ಈಗ ಬಂದಿರ್ಬೇಕೇನ. ಯಾಕೆ ಸುಮ್ಮನೆ ಹೋಗ್ತೀನಿ, ಉಸಿರು ಬಿಡಲ್ಲ. ಅಪ್ಪ ನಾನು ಏನು ಇಂಥದ್ದು ಮಾಡಿಲ್ಲಪ್ಪ ದೇವ್ರೆ, ಯಾಕಪ್ಪ ನನಗಿಂಥ ಶಿಕ್ಷೆ? ನಾನು ಏನು ಮಾಡಲಿಲ್ಲ ಅಂದರೆ ಏನಪ್ಪ ಜನ ನನ್ನ ಬಗ್ಗೆ ಈ ರೀತಿ ಸಂಬಂಧ ಕಟ್ಟಿ ಮಾತಾಡ್ತಾರೆ. ನೋಡು, ಒಂದು ಸತಿ ಕೆಟ್ಟವರಾಗ್ಬಿಟ್ರೆ ನನ್ನ ಎಲ್ಲದ್ರಾಗೂ ಕೆಟ್ಟ ದೃಷ್ಟಿಯಾಗೆ ನೋಡ್ತಿರ್ತಾರೆ ನನ್ನ ಜನ. ನಾನೇನೇ ಒಳ್ಳೇದು ಮಾಡಿದ್ರು, ನಾನು ಎಲ್ಲಿಗೆ ಹೋಗಲಿ, ಎಲ್ಲೇ ಇದು ಮಾಡಿದ್ರು ನಾನು ಎಲ್ಲದಕ್ಕೂ ಎಲ್ಲನ ಅವ್ನು ಮಾಡಿರಬೇಕು, ಅವ್ನು ಕೊಡ್ಸಿರ್ಬೇಕು, ಅವ್ನು ಮಾಡಿರಬೇಕು ಅಂತ ನನ್ನ ಬಗ್ಗೆ ಎಲ್ಲ ಹೆಸ್ರಿಕೆ ಮಾತಾಡ್ತಾರಲ್ಲ. ಅಲ್ಲ ನೋಡಿ ಯಾವ ಥರ ಮಾತಾಡ್ತಾ ಇದ್ದಾರೆ ಅಂತ. ಮತ್ತು ಬೆಂಗಳೂರ ನುಂಗ್ತೀಯ ಎಲ್ಲ ಚೆನ್ನಾಗಿ ಕೊಡ್ಸಿರ್ತಾನೆ. ಅದು ಇದೂ ಒಟ್ಟು ಒಡವೆ ಮಸ್ತ ಎಲ್ಲನ. ಅದಕ್ಕೆ ಒಡವೆ ಮಸ್ತ ದುಡ್ಡು ಒಳ್ಳೊಳ್ಳೆ ಬಟ್ಟೆಗಳು ಅವು ಕೊಡ್ಸಿರ್ತಾನೆ. ಅದಕ್ಕೆ ಅವಳು ಅವನಿಂದ ಬಿದ್ದವಳೇನ. ಮತ್ತೆ ಎಲ್ಲ ಒಂದಿಟ್ಟು ಆದ ಇದ್ರೆ ಕಣಮ್ಮ. ಆದ ಇಲ್ದಲೆ ಮತ್ತೆ ಸುಮ್ಮನೆ ಅವಳೆ ಯಾಕೆ ಎಲ್ಲ ಗಂಡನ ತಮ್ಮ ಮರ್ಯಾದೆ ಕಳ್ಕೊಂಡು ಇದು ಮಾಡೋಕೆ ಹೋಗ್ತಾಳೆ. ಆದ ಇಲ್ದಲೆ ಯಾರೂ ಮಾಡಲ್ಲ. ಆದ ಐತಿ. ಆದ ಇರೋದಕ್ಕೆ ಇಂಥದ್ದು ಮಾಡ್ಕೊಂಡು ಓಡಾಡ್ತಾ ಇರತ್ತು. ಅದಕ್ಕೆ ಮತ್ತು ಅವನ ಮನೆಯಿಂದ ಹೊರಕ್ಕಾಗ್ತಾ ಇವಳು ಬುದ್ಧಿ ಸರಿ ಇಲ್ಲ ಅಂತ ನೋಡಮ್ಮ. ಎಂತೆಂತನ್ನ ಕಂಡ್ಕೊಂತಾಳೆ. ಒಟ್ಟಿನಲ್ಲಿ ದುಡ್ಡು ಕಣಿ ಅಮ್ಮ ಆರಾಮ್ನಂಗೆ. ಅವಳು ದುಡ್ಡು ಬರೀ ದುಡ್ಡು ಅದಕ್ಕೆ ಅವ್ನು ಪಾಡ ಪದೇ ಹೋಗಿದ್ದು. ಇವಾಗ ಹೆಂಗೆ ಅವಳು ನ್ಯಾಯದ ಬುದ್ಧಿ ಕಲ್ತ್ಕೊಂಡು ನ್ಯಾಯಾಗ ಇದ್ದಾಳೆ. ನಾಗಮ್ಮ ಹಂಗಂಬದು ಮನೇಸ್ ನಾನು ತಕ್ಕ ಬಂದಿತ್ತ ಹಂಗಂತ ಹೇಳೋದು. ಹೇಳಾಲೇನೆ ಹಿಂಗಂತೆ ಅಂತ ಊರಾಗೆಲ್ಲ ಮಾತಾಡ್ತಾರೆ. ನೇರ ಬೆಂಗಳೂರನ್ನು ಬಂದವನಂತೆ ನೋಡಪ್ಪ. ಅಲ್ಲಿಗೆ ಬನ್ನಿಗೆ ಯಾರು ಇಲ್ಲ, ಮನೆ ಕೆಲ್ಸಕ್ಕೆ ಹೋಗ್ತಾಳಂತೆ ಅಂತ ಮಾತಾಡೋರು. ಎಲ್ಲರೂ ಊರಾಗೆಲ್ಲ ಮಾತಾಡೋರು. ಅಲ್ಲೇನೆ ಎಲ್ಲರಿಗೂ ಗೊತ್ತೈತೆ, ಅಕ್ಕಪಕ್ಕದವರೆಲ್ಲ ಮಾತಾಡೋರು. ಇವಾಗ ಅಲ್ಲೇನೆ ಅವನಿಂದ ಬಿದ್ದವಳಂತೆ ಅಂತ ಮಾತಾಡ್ದಂಗೆ ಇರ್ತಾರೆ ಜನ. ಅದಕ್ಕೆ ಮತ್ತಾಗ ಈಗ ಅವ್ನು ಇನ್ನೊಂದು ಮದುವೆ ಆಗಿ ಅವ್ನ ಗಂಡ ಇನ್ನೊಂದು ಮದುವೆ ಆಗಿರೋದು ಕಾಣಲ್ಲ ಇವಳಿಗೆ. ಆದರೆ ಇವಳು ಮಾಡಿರೋ ಅಂತ ಕೆಟ್ಟ ಕೆಲಸ ಎಲ್ಲರಿಗೂ ಕಮತ್ತಾಗ. 3ನೇ ಮದ್ವೆ ಇದಾನೆ. 3ನೇದಂದ್ರೆ ಏನತ್ತಾಯಿ? ಫಸ್ಟು ಅವನೇನೋ ಪಾರಿ ನೋಡ್ಕೊಂಡು ಮದುವೆ ಆದ್ಲು. ಆಮೇಲೆ ತಿರ್ಗಾ ಇವನು ಮದುವೆ ಆದ್ಲು. ಈಗ ಅಲ್ಲಿ ಇಂಥವ ತರಕ್ಕೆ ನಿಂತ್ಕೊಂಡವಳೆ. ಅಯ್ಯೋ ದೇವ್ರೆ, ಯಾಕೆ ಮಾನ ಮರ್ಯಾದಿಲ್ಲ ಅಂತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಏನಾಯ್ತೋ ಬಿಟ್ಟಾಯ್ತೋ ನಾವೇನು ನೋಡಿಲ್ಲ. ಒಟ್ಟಿನಲ್ಲಿ ಅಲ್ಲ ಜನ ಊರಲ್ಲಿ ಜೀವಿತನ ಬಗ್ಗೆ ಹೆಂಗೆ ಮಾತಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಹೆಂಗಸರು, ಇಲ್ಲೆಲ್ಲ ಏರಿಯಾದಗಳವರು, ಅವ್ರಿಗೂ ಏರಿಯಾದವರು, ನಮ್ಮ ಏರಿಯಾದವರೆಲ್ಲ ಹೆಂಗೆ ಮಾತಾಡ್ತಾ ಇದ್ದಾರೆ ನೋಡಿ ಜೀವಿತನ ಬಗ್ಗೆ. ಒಂದು ಸತಿ ಕೆಟ್ಟವರಾಗ್ಬಿಟ್ರೆ ಅವಳು ಇವಾಗ ಮಾಡಿಲ್ಲ ಅಂದ್ರೂ, ಅಂಥ ಕೆಲಸ ಮಾಡಿಲ್ಲ ಅಂತಂದ್ರು, ಒಂದು ಸತಿ ಅವಳು ಬುದ್ಧಿ ತೋರಿಸ್ಕೊಂಡಿದ್ದಾಳೆ ಅಂತಂದರೆ ಜೀವನ ಪರ್ಯಂತ ಅವಳು ಏನೇ ಮಾಡಿದ್ರು ಈ ರೀತಿ ಕೆಟ್ಟ ಹೆಸರು, ಎಲ್ಲದಕ್ಕೂ ಕೆಟ್ಟ ಹೆಸರು. ಅವಳು ಏನೇ ಮಾಡಲಿ ಎಲ್ಲದಕ್ಕೂ ಎಲ್ಲ ಅವಳು ಹಂಗೆ ಮಾಡಿದ್ದಾಳೆ ಹಿಂಗೆ ಮಾಡಿದ್ದಾಳೆ, ಬರೀ ಅವಳ ಬಗ್ಗೆ ನೆಗೆಟಿವ್ ಆಗೇ ಮಾತಾಡ್ತಾರೆ ಜನ. ಏನು ಮಾಡಿದ್ರು ಎಲ್ಲದಕ್ಕೂ ನೆಗೆಟಿವ್ ಆಗೇ ಮಾತಾಡ್ತಿರ್ತಾರೆ. ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.